ಸ್ನೇಹಿತರೆ, ಅಯೋಧ್ಯೆಯ ರಾಮ ಮಂದಿರದಲ್ಲಿ ಕೋಟ್ಯಾಂತರ ರೂಪಾಯಿಯ ನಗದು ಮತ್ತೆ ಚಿನ್ನಾಭರಣ ಬೆಳ್ಳಿಯ ವಸ್ತುಗಳು ನಾಪತ್ತೆ ಆಗಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಈಗ ಈ ಕಳ್ಳತನಕ್ಕೂ ಮತ್ತೆ ಕರ್ನಾಟಕಕ್ಕೂ ಒಂದು ಸಂಬಂಧ ಇದೆ. ಅದೇನು ಮತ್ತೆ ವಿಚಾರಣೆ ಎಲ್ಲಿವರೆಗೆ ಬಂದಿದೆ, ಏನಾಗಿದೆ ಅನ್ನೋದನ್ನ ಇವತ್ತು ಹೇಳ್ತೀನಿ. ಇದಲ್ಲದೆ ಇನ್ನೊಂದು ಪ್ರಸಿದ್ಧವಾದಂತ ದೇವಸ್ಥಾನದಲ್ಲಿ ಇಂಥದ್ದೇ ಪ್ರಕರಣ ವರದಿ ಆಗ್ತಾ ಇದೆ. ಅದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮ, ಶಿವಮೊಗ್ಗ. ಸ್ನೇಹಿತರೆ, ಅಯೋಧ್ಯೆಯ ಶ್ರೀ ರಾಮ ಮಂದಿರದಲ್ಲಿ ಭಕ್ತರು ನೀಡಿದಂತಹ ದಾನ, ಹಣ, ಒಡವೆ, ಬಂಗಾರದ ಒಡವೆ, ಬಂಗಾರದ ನಾಣ್ಯಗಳು, ಬೆಳ್ಳಿಯ ನಾಣ್ಯಗಳು, ಬೆಳ್ಳಿಯ ವಸ್ತುಗಳು ನಾಪತ್ತೆ ಆಗಿದೆ. ಇದನ್ನ ಕದ್ದಿರೋದು ಯಾರು ಅಂದ್ರೆ ಈ ದೇವಸ್ಥಾನದಲ್ಲಿ ಕೆಲಸ ಮಾಡುವಂತ ಕೆಲಸಗಾರರೇ ಈ ಕೆಲಸವನ್ನ ಮಾಡಿದ್ದಾರೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಈಗ SIT ತನಿಖೆಯನ್ನ ಪ್ರಾರಂಭ ಮಾಡಿದೆ. ಅಲ್ಲಿ ಕಳ್ಳತನವಾದಂತ ಹಣ ಮತ್ತು ಬಂಗಾರದ ಒಡವೆ, ಬೆಳ್ಳಿಯ ವಸ್ತುಗಳು ಕರ್ನಾಟಕಕ್ಕೆ, ಅದರಲ್ಲೂ ಬೆಂಗಳೂರಿಗೆ ಬಂದು ತಲುಪಿದೆ ಅನ್ನೋದು ವರದಿ ಆಗ್ತಾ ಇದೆ. ಇದ್ರ ಬಗ್ಗೆ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಸ್ನೇಹಿತರೆ, ಇಲ್ಲಿ ಶುರುವಾಗಿದ್ದು ಹೇಗೆ ಅಂತ ನೋಡೋಣ. ಒಂದು 15 ದಿನದ ಹಿಂದಷ್ಟೇ ಒಬ್ಬ ಹುಡುಗ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ. ಅವನು ಹಣವನ್ನ ಕದ್ದಿದ್ದಾನೆ ಅನ್ನೋ ಆರೋಪ ಬರುತ್ತೆ. ಈ ಹುಡುಗನ ತಪಾಸಣೆ ಮಾಡಿದಾಗ ಅವನ ಹತ್ರ ನೋಟಿನ ಕಂತೆನೆ ಸಿಗುತ್ತೆ. ವಿಚಾರಣೆ ಮಾಡ್ತಾರೆ, CCTV ಫುಟೇಜ್ ಅನ್ನ ನೋಡ್ತಾರೆ. ಅವ್ನು ಕದ್ದಿರೋದು ಖಚಿತ ಆಗುತ್ತೆ. ವಿಚಾರಿಸಿದಾಗ ಅವನು ಇದನ್ನ ಎಲ್ಲರೂ ಮಾಡ್ತಾ ಇದ್ದಾರೆ, ನಾನೊಬ್ನೇ ಅಲ್ಲ ಕದೀತಾ ಇರೋದು ಅಂತ ಹೇಳ್ತಾನೆ. ಇದನ್ನ ನೋಡ್ಬಿಟ್ಟು ಅವರು ಅಧಿಕಾರಿಗಳು ದಿಢೀರ್ ಅಂತೇಳಿ ಆ ಹುಂಡಿ ಹಣವನ್ನ ಎಣಿಸಿದಂತ ಕೋಣೆಗೆ ಹೋಗ್ತಾರೆ. ಅಲ್ಲಿದ್ದಂತ ಹಣ ಎಣಿಸಿದ್ದವರನ್ನ ತಪಾಸಣೆ ಮಾಡಿದಾಗ ಅವ್ರ ಹತ್ರ ಕೂಡ ನೋಟಿನ ಕಂತೆಗಳು ಜೇಬಲ್ಲಿ, ಶರ್ಟ್ ಅಲ್ಲಿ, ಪ್ಯಾಂಟ್ ಅಲ್ಲಿ ಸಿಗುತ್ತೆ. ಕೊನೆಗೆ ಬಾತ್ರೂಮ್ ಅಲ್ಲಿ ಕೂಡ ಸಾಕಷ್ಟು ಹಣ ಸಿಗುತ್ತೆ. ಕೊನೆಗೆ ಅವರ ವಿಚಾರಣೆಗೆ ಮುಂದಾದಾಗ ಅಲ್ಲಿ ಅವರು ಅಡ್ಡಿಪಡಿಸ್ತಾರೆ. ನಂತರ ದೂರು ದಾಖಲಿಸಕ್ಕೆ ಅಂತ ನೋಡ್ತಾರೆ. ಆಗ ಅವ್ರಿಗೊಂದು ಅನಾಮಿಕ ಕರೆ ಬರುತ್ತೆ. ಅದರಿಂದ ಅವರು ಮುಂದುವರಿಯಕ್ಕಾಗದೆ ಅಲ್ಲಿಗೆ ಸುಮ್ಮನಾಗ್ತಾರೆ. ಆದ್ರೆ ಇದು ಹೊರಗಡೆ ಲೀಕ್ ಆಗುತ್ತೆ. ಮೊದಲಿಂದನೂ ಗುಸುಗುಸು ಇರುತ್ತೆ. ಅದು ದೊಡ್ಡದಾಗಿ ಹೊರಗಡೆ ಸುದ್ದಿ ಆದಾಗ ಅಖಿಲೇಶ್ ಯಾದವ್ ಅವರು ತಮಗೆ ಬಂದಂತ ಮಾಹಿತಿ ಪ್ರಕಾರ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ, ಒಂದು ಸ್ಟೇಟಸ್ ಅನ್ನ ಹಾಕ್ತಾರೆ. ಅಲ್ಲಿಂದ ಇದು ರಾಷ್ಟ್ರವ್ಯಾಪಿ ಚರ್ಚೆಗೆ ಕಾರಣ ಆಗುತ್ತೆ. 24-25ರಲ್ಲಿ ಸಂಗ್ರಹವಾದಂತ ಕೋಟ್ಯಾಂತರ ರೂಪಾಯಿ ಹಣ, ಬಂಗಾರದ ವಸ್ತುಗಳು, ಬಂಗಾರದ ನಾಣ್ಯ, ಬೆಳ್ಳಿಯ ನಾಣ್ಯಗಳು ಇವೆಲ್ಲವೂ ಕೂಡ ಅಗಾಧ ಪ್ರಮಾಣದಲ್ಲಿ, ಒಂದು ವರದಿಯ ಪ್ರಕಾರ ಅಂದ್ರೆ ಈ ಶ್ರೀರಾಮ ಮಂದಿರದಲ್ಲಿ 14 ಹುಂಡಿಗಳನ್ನ ಇಡಲಾಗಿದೆ. ಗರ್ಭ ಗುಡಿಯ ಮುಂದೆ ಇರುವಂತ ಹುಂಡಿಯೂ ಸೇರಿದ ಹಾಗೆ ಪ್ರತಿನಿತ್ಯ ಕೋಟ್ಯಾಂತರ ಹಣ ಅಲ್ಲಿ ದಾನವಾಗಿ ಜನರು ಹಾಕ್ತಾರೆ, ಭಕ್ತರು ಹಾಕ್ತಾರೆ. ಲಕ್ಷಾಂತರ ಜನ ಪ್ರತಿದಿನ ಅಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ, ಬಂಗಾರದ ಒಡವೆಗಳನ್ನ ಹಾಕ್ತಾರೆ. ಇದನ್ನೆಲ್ಲದನ್ನು ಒಂದು 50 ಜನ ಕೆಲಸಗಾರರು ಏನ್ ಮಾಡ್ತಾರೆ, ಪೂರ್ತಿ ಅದನ್ನೆಲ್ಲ ಸಂಗ್ರಹಿಸ್ಬಿಟ್ಟು ಆ ರಹಸ್ಯವಾದ ಕೋಣೆಗೆ ತಗೊಂಡು ಹೋಗ್ತಾರೆ. ಅಲ್ಲಿ ಒಂದು 24 ಜನರ ಒಂದು ತಂಡ ನೋಟುಗಳನ್ನು ವಿಂಗಡಿಸೋಕೆ ಅಂತ ಕುತ್ಕೊಳ್ಳುತ್ತೆ. ಇವರು ವಿಂಗಡಿಸಿದಂತ ನೋಟುಗಳನ್ನ ಕಂತೆ ಕಟ್ಟಿಬಿಟ್ಟು ಇಡ್ತಾರೆ. ಕೊನೆಗೆ ಅದನ್ನ ಲೆಕ್ಕ ಬರೆದು ಇಡ್ತಾರೆ, ಎಷ್ಟು ಕಟ್ಟುಗಳಿದೆ ಅಂತ ಹೇಳಿ. ಅಲ್ಲಿ ಅವರನ್ನ ಕಾವಲು ಕಾಯಕ್ಕೆ 14 ಜನರ ಒಂದು ಗುಂಪಿರುತ್ತೆ. ಅಂದ್ರೆ 12 ಜನರ ಗುಂಪು, 6 ಜನ 2 ಭಾಗ ಆಗಿ ಅವ್ರ ಹಿಂದೆ ಈ ಹಣ ಎಣಿಸುವ ಕೆಲಸವನ್ನ ಗಮನಿಸ್ತಾ ಇರ್ತಾರೆ. ಅಂದ್ರೆ ಯಾರು ಹಣ ಕದಿಬಾರ್ದು ಅಂತ. ಇಷ್ಟಾಗಿಯೇ ಕೂಡ ಇಲ್ಲಿ ಕಳ್ಳತನಗಳಾಗಿದೆ. ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ, ಈ ರಾಮ ಮಂದಿರದಲ್ಲಿ CCTV ಮತ್ತೆ ಭದ್ರತೆಗಾಗಿನೇ ಸುಮಾರು 10 ಕೋಟಿ ಖರ್ಚಾಗಿದೆ ಅಂತೇಳಿ ಲೆಕ್ಕ ತೋರಿಸಲಾಗಿದೆ. ಇಷ್ಟೆಲ್ಲ ಭದ್ರತೆಯನ್ನ ಮಾಡಿರುವಂತಹ ಒಂದು ರಾಮ ಮಂದಿರದೊಳಗಡೆ ದೊಡ್ಡ ಪ್ರಮಾಣದ ಕಳ್ಳತನ ನಿರಂತರವಾಗಿ ನಡೀತಿದೆ. ಪ್ರತಿದಿನ, ಪ್ರತಿ ಕ್ಷಣ ನಡೀತಾ ಇದೆ. ಇಲ್ಲಿ ಮೊದಲು ಕೆಲಸ ಮಾಡ್ತಿದ್ದಂತ ಲೆಕ್ಕ ಪರಿಶೋಧಕ ಒಬ್ರು ಹೇಳುವ ಒಂದು ಯೂಟ್ಯೂಬ್ ಚಾನಲ್ಗೆ ಅವ್ರು ಕೊಟ್ಟಿರುವಂತ ಸಂದರ್ಶನದಲ್ಲಿ ಅವ್ರು ಹೇಳಿದ್ದಾರೆ, ಒಡವೆಗಳು ಏನು ಇಲ್ಲಿ ದಾನವಾಗಿ ಭಕ್ತರು ಕೊಡ್ತಿದ್ರು ಅದಕ್ಕೆ ಯಾವುದೇ ದಾಖಲೆನ ಇಟ್ಟಿಲ್ಲ, ಸರಿಯಾಗಿ ಯಾವುದನ್ನು ಮೇಂಟೈನ್ ಮಾಡಿಲ್ಲ, ಮತ್ತು ಸುಮಾರು 8 ತಿಂಗಳ CCTV ಫುಟೇಜ್ ಅನ್ನು ಕೂಡ ಡಿಲೀಟ್ ಮಾಡಿದ್ದಾರೆ ಅಂತ ಕೂಡ ಅವರು ಹೇಳಿದ್ದಾರೆ. ಈಗ ಅವರಲ್ಲಿ ಉದ್ಯೋಗದಲ್ಲಿಲ್ಲ. ಸುಮಾರು 150 ಜನರನ್ನ ಶಂಕಿತರು ಅಂತ ಗುರುತಿಸಲಾಗಿದೆ. 25 ಜನರನ್ನ ಆರೋಪಿಗಳು ಅಂತ ಗುರುತಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 6 ಮಂದಿಯನ್ನ ಗುರುತಿಸಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಮನೆಗೆ ದಾಳಿ ನೋಡಿದಾಗ ಲಕ್ಷಾಂತರ ರೂಪಾಯಿ ಹಣ ಸಿಕ್ಕಿದೆ. ಮತ್ತೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಕಟ್ಟಡಗಳು, ಆಸ್ತಿಗಳು ಅವರ ಹೆಸರಲ್ಲಿ ಇರೋದು ಪತ್ತೆ ಆಗಿದೆ. ಬಂಗಾರದ ಒಡವೆಗಳು ಸಿಕ್ಕಿದೆ. ಮೆಕ್ಯಾನಿಕ್ ಲವ್ ಕುಶ್ ಮಿಶ್ರಾ, ರಾಮ್ ಶಂಕರ್ ಯಾದವ್, ರಾಜೇಶ್ ಪಾಠಕ್, KD ತಿವಾರಿ, ಮಹೇಶ್ ಯಾದವ್ ಇವರೆಲ್ಲರನ್ನೂ ಕೂಡ ಈಗ ವಿಚಾರಣೆಗೆ ತೀವ್ರಗೊಳಪಡಿಸಿದರೆ. ಇದರಲ್ಲಿ ಪ್ರಮುಖವಾಗಿ ರಾಮ್ ಶಂಕರ್ ಯಾದವ್ ಇವರ ಮೇಲೆ ಗಂಭೀರವಾದಂತ ಆರೋಪ ಕೇಳ್ಬರ್ತಿದೆ. ಈತ ಆಟೋ ಡ್ರೈವರ್.
ಆಟೋ ಡ್ರೈವರ್ ಆಗಿದ್ದುಕೊಂಡು ಈಗ ಕೋಟ್ಯಂತರ ರೂಪಾಯಿ ಆಸ್ತಿನ ಮಾಡಿದ್ದಾರೆ. ಅದು ಹೇಗೆ ಅನ್ನೋ ಅನುಮಾನ ಬಂದಿದೆ. ದೊಡ್ಡದಾದಂತ ಒಂದು ಹಾಸ್ಟೆಲ್ ನ ಕಟ್ಟಿದ್ದಾರೆ ಏರ್ಪೋರ್ಟ್ ಹತ್ರದಲ್ಲೇನೆ. ಇಲ್ಲಿ ಹಲವು ವಿದ್ಯಾರ್ಥಿಗಳು ಇದ್ದಾರೆ ಈ ಹಾಸ್ಟೆಲ್ ನಲ್ಲಿ. ಅಲ್ಲಿ ಹಾಕಿದರೆ ವಿಶ್ವ ಹಿಂದೂ ಪರಿಷತ್ ರಾಮ್ ಶಂಕರ್ ಯಾದವ್ ಅಂತ ಕೂಡ ಆ ಕಟ್ಟಡದ ಮುಂದೆ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಮುಖ್ಯವಾಗಿ ಒಂದು ವಿಚಾರ ಹೇಳಬೇಕು. ರಾಮ್ ಶಂಕರ್ ಯಾದವ್ ಆಟೋ ಡ್ರೈವರ್ ಆಗಿದ್ರು ಕೂಡ ಈ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನ ಮಹಾಸಚಿವರು ಅಂತ ಹೇಳ್ತಾರೆ. ಜೊತೆಯಲ್ಲಿ ಸೆಕ್ರೆಟರಿ ಅವರು ಚಂಪತ್ ರಾಯ್ ಈ ವ್ಯಕ್ತಿಗೆ ತುಂಬಾ ಆಪ್ತ. ಹಾಗಾಗಿ ಅವರಿಗೆ ಈ ಶ್ರೀರಾಮ ಮಂದಿರದ ಎಲ್ಲಾ ವಿಭಾಗಗಳಲ್ಲಿ ಮತ್ತೆ ಎಲ್ಲಾ ಕೆಲಸಗಳಲ್ಲಿ ಅವರ ಹಸ್ತಕ್ಷೇಪ ಇತ್ತು. ಅವರ ಎಲ್ಲ ಕಡೆ ಕೂಡ ಅವರು ಇನ್ವಾಲ್ವ್ ಆಗ್ತಿದ್ರು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇಷ್ಟೇ ಅಲ್ಲ, ಈತನ ಮನೆ ಆ ದೇವಸ್ಥಾನದಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಇನ್ನು ಈ ಚಂಪತ್ ರಾಯ್ ಯಾರು ಅಂತ ನೋಡಿದ್ರೆ, ಇವರು ಮೊದಲು ಶಿಕ್ಷಕರಾಗಿದ್ದವರು, ನಂತರ ಪ್ರೊಫೆಸರ್ ಆಗ್ತಾರೆ. ಅದಾದ ಮೇಲೆ ಎಮರ್ಜೆನ್ಸಿ ಟೈಮ್ ನಲ್ಲಿ ಕೆಲವು ತಿಂಗಳ ಕಾಲ ಜೈಲಿಗೆ ಹೋಗ್ತಾರೆ ಹೋರಾಟದಲ್ಲಿ. ಅದಾದ ನಂತರ ಇವರು ಪ್ರೊಫೆಸರ್ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಬಿಟ್ಟು RSS ಸಂಘಟನೆಯಲ್ಲಿ ಬಾಲ್ಯದಿಂದನೂ ಇದ್ದಂತವ್ರವರು ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವರು ತಮ್ಮನ್ನ ತೊಡಗಿಸ್ಕೋತಾರೆ. ಅದಾದ ನಂತರ ವಿಶ್ವ ಹಿಂದೂ ಪರಿಷತ್ತಲ್ಲಿ ಕೂಡ ಅವರು ಸಂಘಟಕರಾಗಿ ಇರ್ತಾರೆ. ನಂತರ ಏನು ಶ್ರೀರಾಮ ಮಂದಿರದ ಅಭಿಯಾನ ಪ್ರಾರಂಭ ಮಾಡ್ತಾರೆ. ಮತ್ತೆ ಇದಕ್ಕಾಗಿ ನಿಧಿ ಸಂಗ್ರಹ ಅಭಿಯಾನ ಅಂತಾನು ಮಾಡ್ತಾರೆ. ಇದರಲ್ಲಿ ಪ್ರಮುಖವಾಗಿದ್ದಂತ ವ್ಯಕ್ತಿ ಚಂಪತ್ ರಾಯ್. ಇವರು ಈ ಶ್ರೀರಾಮ ಮಂದಿರ ಕಟ್ಟಡ ಕಟ್ಟೋದಿಕ್ಕೋಸ್ಕರ ನಡೆದಂತ ಅಭಿಯಾನದಲ್ಲಿ ಏನು ಕಾನೂನಿನ ತೊಡಕುಗಳು ಬರ್ತಿತ್ತು, ವಕೀಲರೊಂದಿಗೆ ಸಂವಾದ ಮಾಡ್ಬೇಕಿತ್ತು, ಮತ್ತೆ ಸಂಘಟಿಸಬೇಕಿತ್ತು, ಎಲ್ಲ ಕೆಲಸಗಳನ್ನ ಇವರು ನಿಭಾಯಿಸ್ತಿದ್ದಂತ ವ್ಯಕ್ತಿ ಅಂತ ಹೇಳಲಾಗಿದೆ. ಹಾಗಾಗಿ ಇವರು ಮುಂದೆ ಶ್ರೀರಾಮ ಮಂದಿರವನ್ನ ಕಟ್ಟಬೇಕಾಗಿ ಬಂದಾಗ್ಲೂ ಕೂಡ ಇದು ಕಟ್ಟಡ ನಿರ್ಮಾಣದ ಹಂತದಿಂದ ಹಿಡಿದು ಪೂರ್ಣಗೊಂಡ ಮೇಲೂ ಕೂಡ ಇದರ ಎಲ್ಲ ಉಸ್ತುವಾರಿಯನ್ನ ಕೂಡ ಇವರು ನೋಡ್ಕೊಳ್ತಾ ಇದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ಘಟನೆಗಳನ್ನ ಇಲ್ಲಿ ನಾನು ನೆನಪಿಸ್ತೀನಿ. ಒಂದು, ಶ್ರೀರಾಮ ಮಂದಿರವನ್ನ ಕಟ್ಟೋದಿಕ್ಕಾಗಿ ಅಲ್ಲಿ 1.2 ಎಕರೆ ಜಮೀನನ್ನ ಖರೀದಿ ಮಾಡಿತ್ತು. ಈ ಖರೀದಿಯನ್ನ 2 ಕೋಟಿಗೆ ಒಬ್ಬ ವ್ಯಕ್ತಿ ಆ ಜಮೀನನ್ನ ಖರೀದಿ ಮಾಡ್ತಾನೆ ಜಮೀನ್ದಾರನ ಹತ್ರ. ಅದಾದ ಕೆಲವೇ ಗಂಟೆಗಳಲ್ಲಿ ಟ್ರಸ್ಟ್ ಏನ್ ಮಾಡುತ್ತೆ ಅಂತಂದ್ರೆ 18.5 ಕೋಟಿ ಅಂದ್ರೆ 18.5 ಕೋಟಿ ಕೊಟ್ಟು ಆ ಭೂಮಿಯನ್ನ ಖರೀದಿ ಮಾಡುತ್ತೆ. ಅಂದ್ರೆ ಇಲ್ಲಿ 2 ಕೋಟಿಗೆ ಕೆಲವೇ ಗಂಟೆಗಳ ಹಿಂದೆ ಅವನು ಖರೀದಿ ಮಾಡಿರ್ತಾನೆ. ಆದ್ರೆ ಆ ಟ್ರಸ್ಟ್ಗೆ ಹಸ್ತಾಂತರ ಆಗುವಾಗ, ಅಂದ್ರೆ ಅದನ್ನು ಕೊಂಡ್ಕೊಳ್ಳುವಾಗ ಅಷ್ಟು ದೊಡ್ಡ ಮೊತ್ತವನ್ನ ಕೊಟ್ಟು ಆ ಟ್ರಸ್ಟ್ ಕೊಂಡ್ಕೊಳ್ತಾರೆ. ಇಲ್ಲಿ ಕೂಡ ಅಕ್ರಮ ನಡೆದಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಂದು ಇದಾದ ನಂತರ ಇನ್ನೊಂದು ಈಗ ವರದಿ ಆಗ್ತಿರೋದೇನಂದ್ರೆ, ಒಂದು ಮುಂಬೈನ ಉದ್ಯಮಿ ಅಲ್ಲಿ ಬೆಳ್ಳಿಯ ಹಾರ 3 kg ತೂಕದ ಬೆಳ್ಳಿ ಹಾರವನ್ನ 1 kg ತೂಕದ ಒಂದು ಪಾದುಕೆಯನ್ನ ಶ್ರೀರಾಮಲಲ್ಲಾಗೆ ಅರ್ಪಿಸ್ತಾರೆ. ಅಂದ್ರೆ ಅವ್ರ ಆಸೆ ಏನು ಅಂತಂದ್ರೆ, ಇದನ್ನ ಕಾಣಿಕೆಯನ್ನ ಆ ಹಾರವನ್ನ ರಾಮನಿಗೆ ಹಾಕಿ ಒಂದು ಫೋಟೋನ ತೆಗೆದು ನಮಗೆ ಕೊಡ್ತಾರೆ, ಮತ್ತೆ ಆ ಒಡವೆ ಕೊಟ್ಟಿದ್ದಕ್ಕೆ ರಶೀದಿ ನಮಗೆ ಕೊಡ್ತಾರೆ ಅಂತ. ಅಲ್ಲಿ ಏನಾಗುತ್ತೆ ಅಂದ್ರೆ, ಅವ್ರಿಗೆ ಏನ್ ಹೇಳ್ತಾರೆ ಟ್ರಸ್ಟ್ ಸಂಬಂಧಪಟ್ಟವರು, ಇಲ್ಲ ನಾವು ಕೊಡ್ತೀವಿ ರಶೀದಿನ, ನೀವು ಹೋಗಿ ಅಂತ ಹೇಳ್ತಾರೆ. ಅದಾದ್ಮೇಲೆ ರಶೀದಿ ಕೊಡೋದೇ ಇಲ್ಲ. ಆಮೇಲೆ ಈಗ ಎಲ್ಲಿ ಆ ಹಾರ ಮತ್ತೆ ಪಾದುಕೆ ಬೆಳ್ಳಿದು ಅಂತ ನೋಡಿದ್ರೆ ನಾಪತ್ತೆ ಆಗಿದೆ. ಇದೆಲ್ಲವನ್ನ ನೋಡಿದಾಗ ಇಲ್ಲಿ ಮೊದಲಿನಿಂದನೂ ಕೂಡ ದೋಚುತ್ತಾ ಇದ್ದಾರೆ ಒಡವೆ ಮತ್ತೆ ಹಣವನ್ನ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇದೆಲ್ಲದಕ್ಕೂ ಈಗ ಎಲ್ಲರನ್ನು ಬೆಚ್ಚಿ ಬೀಳಿಸಿರುವಂತದ್ದು ಏನು ಅಂತಂದ್ರೆ, ಸಂತೋಷ್ ದುಬೆ ಎನ್ನುವಂತ ವ್ಯಕ್ತಿ. ಇವರು ಕೂಡ ಮೊದಲು ಈ ಅಭಿಯಾನದಲ್ಲಿ ಇದ್ದಂಥವ್ರು, ರಾಮ ಮಂದಿರ ಅಭಿಯಾನ, ದೇವಸ್ಥಾನ ಕಟ್ಟುವಾಗ ಕೂಡ ಜೊತೆಲಿದ್ದರು, ವಿಶ್ವ ಹಿಂದೂ ಪರಿಷತ್ತಲ್ಲಿ ಇದ್ದಂಥವ್ರು. ಇವರು ಈಗ ಇವರೆಲ್ಲರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸಂಘಟಕರಾಗಿದ್ದಂತಹ ಈ ವ್ಯಕ್ತಿ ಈಗ ಹೇಳ್ತಿರುವಂತಹ ಹೇಳಿಕೆನ ನೋಡಿದಾಗ ನಿಜವಾಗ್ಲೂ ಇಡೀ ದೇಶವೇ ಬೆಚ್ಚಿ ಬೀಳ್ತಾ ಇದೆ. ಸಂತೋಷ್ ದುಬೆ ಈಗಾಗಲೇ ರಾಮ ಜನ್ಮಭೂಮಿ ಪೊಲೀಸ್ ಸ್ಟೇಷನ್ಗೆ ದೂರನ್ನ ದಾಖಲಿಸಿದ್ದಾರೆ. 3 ದೂರು ದಾಖಲಾಗಿದೆ. ಜೂನ್ 16ನೇ ತಾರೀಕಿಂದ 18ನೇ ತಾರೀಕಿನ ಒಳಗಡೆ ಇದು ದಾಖಲಾಗಿದೆ. ಈಗ ಅವರು ಮಾಧ್ಯಮವೊಂದಕ್ಕೆ ನೀಡಿರುವಂತಹ ಸಂದರ್ಶನದಲ್ಲಿ ಈ ಎಲ್ಲ ಹಗರಣಗಳನ್ನ ಬಿಚ್ಚಿಡ್ತಾ ಹೋಗ್ತಾರೆ. ಅವ್ರು ಹೇಳ್ತಾರೆ, ನಿಧಿ ಸಂಗ್ರಹ ಮಾಡುವಾಗ, ಶ್ರೀರಾಮ ಮಂದಿರವನ್ನ ಕಟ್ಟಬೇಕು ಅಂತ ನಾವು ಅಭಿಯಾನವನ್ನ ಮಾಡಿದಾಗ ಬೆಳ್ಳಿ ಬಂಗಾರದ ಇಟ್ಟಿಗೆಗಳನ್ನ ದಾನ ಮಾಡಿದ್ರು. ಆಮೇಲೆ ವಜ್ರದ ಇಟ್ಟಿಗೆಗಳನ್ನ ದಾನ ಮಾಡಿದ್ದಾರೆ. ಸುಮಾರು 1250 ಇಟ್ಟಿಗೆಗಳು ನಾಪತ್ತೆ ಆಗಿದೆ ಅಂತ ಆಘಾತಕಾರಿಯಾದಂತ ವಿಷಯವನ್ನ ಅವ್ರು ಹೇಳ್ತಾರೆ. 2002ರಿಂದ ಇದೆಲ್ಲ ಮಿಸ್ಸಿಂಗ್ ಆಗಿದೆ ಅಂತ ಅವ್ರು ಹೇಳ್ತಾರೆ, ಕಾಣೆಯಾಗಿದೆ ಅಂತ. 2024 ಜನವರಿನಲ್ಲಿ ನರೇಂದ್ರ ಮೋದಿ ಅವರು ಈ ರಾಮ ಮಂದಿರವನ್ನ ಉದ್ಘಾಟನೆ ಮಾಡ್ತಾರೆ. ಇಲ್ಲಿ ಶ್ರೀರಾಮಲಲ್ಲಾನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಅಲ್ಲಿಂದ ನಂತರ 20, 25, 26ರಲ್ಲಿ ಇಲ್ಲಿ ಸಂಗ್ರಹವಾದಂತ ದೇಣಿಗೆ ಎಷ್ಟೆಷ್ಟು ಅಂತ ನೋಡೋಣ. ಒಟ್ಟು 220.81 ಕೋಟಿ ಇಲ್ಲಿ ಆದಾಯ ಬಂದಿದೆ ಅಂತ ಹೇಳಲಾಗ್ತಿದೆ ಒಂದೇ ವರ್ಷದ್ದು.
ಅದರಲ್ಲಿ ಕಾಣಿಕೆ ಹುಂಡಿಯಿಂದ 54,39,79,00,000. ಮತ್ತೆ ಆನ್ಲೈನ್ ನಲ್ಲಿ ಸಂಗ್ರಹವಾದಂತ ಮೊತ್ತ 8,33,00,000. ಕೌಂಟರ್ಗಳಲ್ಲಿ ಸಂಗ್ರಹವಾದಂತ ದಾನದ ಮೊತ್ತ 18,83,00,000. ವಿದೇಶಿಗರು ನೀಡಿದಂತಹ ದಾನ 78 ಲಕ್ಷ. ಠೇವಣಿ ಇಟ್ಟು ಅದರಿಂದ ಬಂದಿರುವಂತ ಬಡ್ಡಿನೇ 138 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಿದೆ. ಇಷ್ಟೆಲ್ಲ ಬಂದಿರುವಂತ ಒಂದು ದಾನದಲ್ಲಿ ಎಷ್ಟು ಇವರು ದುಡ್ಡನ್ನ ಹೊಡೆದಿದ್ದಾರೆ, ಯಾರ್ಯಾರು ಹೊಡೆದಿದ್ದಾರೆ ಅಂದ್ರೆ ಇಡೀ ಶ್ರೀರಾಮ ಮಂದಿರದ ಸಿಬ್ಬಂದಿಗಳ ಮೇಲೇನೆ ಅನುಮಾನ ಬರ್ತಿದೆ. ಯಾಕಂದ್ರೆ ಒಬ್ರು ಮಾಡ್ತಿದ್ದಾರೆ ಅಂದ್ರೆ ಇನ್ನೊಬ್ರು ನೋಡ್ಕೊಂಡು ಸುಮ್ಮನೆ ಇದ್ದಾರೆ ಅಂತಂದ್ರೆ ಅವ್ರಿಗೆ ಇದ್ರಲ್ಲಿ ಪಾಲೇನಿತ್ತು ಅಂತಾನು ಕೂಡ ನಮ್ಮ ಪ್ರಶ್ನೆ ನಮ್ಗೆ ಎದುರಾಗತ್ತೆ. ಈಗ ಸಂತೋಷ್ ದುಬೆ ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ಬಾಬರ್, ಗಜ್ನಿ, ಗೋರಿ ಮಹಮ್ಮದ್ ಇವರೆಲ್ಲರೂ ಕೂಡ ಹಿಂದೂ ದೇವಾಲಯಗಳನ್ನ ಲೂಟಿ ಮಾಡಿ ದೋಚ್ಕೊಂಡು ಹೋದ್ರು. ಆದ್ರೆ ಇವರು ಇವತ್ತಿಗೂ ಕೂಡ ದೇವಸ್ಥಾನಗಳನ್ನ ಲೂಟಿ ಮಾಡ್ತಾನೆ ಇದ್ದಾರೆ, ದೋಚ್ತಾನೆ ಇದ್ದಾರೆ. ಮತ್ತೆ ಇಲ್ಲಿ ಭಕ್ತರ ನಂಬಿಕೆ ವಿಶ್ವಾಸವನ್ನ ದೋಚಿದ್ದಾರೆ ಅಂತ ಅವರು ಸಂತೋಷ್ ದುಬೆ ಅವರು ಹೇಳಿಕೆನ ನೀಡಿದ್ದಾರೆ. ಈಗ ಕಳ್ಳರ ಕೈನಲ್ಲೇ ಶ್ರೀರಾಮ ಮಂದಿರ ಇರ್ಬೇಕಾ, ಇದು ಬಹಳ ಬೇಸರದ ಸಂಗತಿ ಅಂತ ಕೂಡ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಸಂತೋಷ್ ದುಬೆ ಯಾರೋ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ಕೂಡ ಈಗ ಚಂಪತ್ ರಾಯ್ ಹೆಸರು ಏನ್ ಬಂದಿಲ್ಲ, ಅವ್ರ ತರಾನೇ ವಿಶ್ವ ಹಿಂದೂ ಪರಿಷತ್ತಲ್ಲಿ ಮತ್ತೆ ಹಲವು ವರ್ಷಗಳಿಂದ RSS ನಲ್ಲಿ ಇದ್ದಂಥವ್ರು, ಮತ್ತೆ ಈ ದೇವಸ್ಥಾನವನ್ನ ಕಟ್ಟುವಂತ ಕಾರ್ಯದಲ್ಲಿ ಪ್ರಮುಖವಾದಂತ ಪಾತ್ರವನ್ನ ನಿರ್ವಹಿಸಿದಂತ ವ್ಯಕ್ತಿ. ಹಾಗಾಗಿ ಇವರ ಮಾತುಗಳಿಗೂ ಇವಾಗ ತುಂಬಾ ದೊಡ್ಡ ಚರ್ಚೆ ಆಗ್ತಿದೆ, ಮತ್ತೆ ಎಲ್ಲರೂ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅಂತಾನೆ ಹೇಳ್ಬೇಕು. ಇಲ್ಲಿ ಇನ್ನೊಂದು ಆರೋಪಿಯ ಹೆಸರು ಕೇಳಿ ಬರ್ತಾ ಇದೆ, ಅನಿಲ್ ಮಿಶ್ರಾ ಅಂತ. ಈತ ಈ ಶ್ರೀರಾಮ ಮಂದಿರದಲ್ಲಿ ಎಲ್ಲಾ ಕೆಲಸಕ್ಕೆ ತನ್ನ ಸಂಬಂಧಿಕರನ್ನ ಕರ್ಕೊಂಡು ಬಂದು ಕೆಲಸಕ್ಕೆ ಸೇರಿಸಿದ್ದಾನೆ. ಬಹುತೇಕ ಜನ ಇವನ ಸಂಬಂಧಿಕರೇ ಆಗಿದ್ದಾರೆ. ಇನ್ನೊಂದು ಹೆಸರು ಗೋಪಾಲ್ ರಾವ್. ಈತ ಕರ್ನಾಟಕದಲ್ಲಿ ತನ್ನ ಸಂಬಂಧಿಕರನ್ನ ಇರುವಂತವನು, ಅಂದ್ರೆ ಬಹಳ ನೆಂಟರು ಅವನಿಗೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಇದ್ದಾರೆ ಅಂತ ಹೇಳಲಾಗಿದೆ. ಜೊತೆನಲ್ಲಿ ಈ ಶ್ರೀರಾಮ ಮಂದಿರದಲ್ಲಿ ಕಳ್ತನ ಆದಂತ ಹಣ ಮತ್ತೆ ಒಡವೆಗಳನ್ನ ಆತ ಬೆಂಗಳೂರಿಗೆ ಸಾಗಿಸಿದಾನೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಇಲ್ಲಿ ಈ ಹಣಕಾಸಿನ ವ್ಯವಹಾರಗಳನ್ನ ಒಡವೆಗಳನ್ನ ನೋಡ್ಕೊಳ್ತಿದ್ದಂತ ವ್ಯಕ್ತಿ ಇನ್ನೊಬ್ಬ ಯಾರು ಅಂದ್ರೆ ಹರೀಶ್ ಶ್ರೀವಾತ್ಸವ್. ಈತ 3 ವರ್ಷಗಳಿಂದ ಈ ಹಣಕಾಸಿನ ವ್ಯವಹಾರಗಳನ್ನ ನೋಡ್ಕೊಳ್ತಿದ್ದಂತೆ. ಇವನು ಟಿನ್ನು, ಸೋಮೇಶ್ ಆನಂದ್ ಅನ್ನುವಂಥ ವ್ಯಕ್ತಿ, ಗೋಪಾಲ್ ರಾವ್ ಇವರೆಲ್ಲರೂ ಸೇರಿ ಇದನ್ನ ಬೆಂಗಳೂರಿಗೂ ಕೂಡ ಸಾಗಿಸಿದ್ದಾರೆ ಅಂತ ಹೇಳಲಾಗಿದೆ. ಇಲ್ಲಿ ಸಾಕಷ್ಟು ಆಸ್ತಿನ ಖರೀದಿ ಮಾಡಿದ್ದಾರೆ. ಮತ್ತೆ ದೆಹಲಿ, ಉತ್ತರಾಖಂಡ್, ಉತ್ತರ ಪ್ರದೇಶ ಎಲ್ಲಾ ಕಡೆ ಕೂಡ ಇವರು ಈ ಆರೋಪಿಗಳಂತ ಏನ್ ಗುರುತಿಸಿದಾರೋ ಇವರೆಲ್ಲರೂ ಆಸ್ತಿಯನ್ನ ಮಾಡಿದ್ದಾರೆ ಅನ್ನೋದು ಈಗ ಬೆಳಕಿಗೆ ಬರ್ತಾ ಇದೆ. ಇಷ್ಟೆಲ್ಲ ಕಳ್ಳತನ ರಾಜಾರೋಷವಾಗಿ ನಡೀತಿದೆ ಅಂತಂದ್ರೆ ಇವ್ರ ಹಿಂದೆ ಯಾರಿದ್ದಾರೆ ಅಂದ್ರೆ ಇಲ್ಲಿ ಕೆಲಸ ಮಾಡ್ತಿರೋರು ಎಲ್ಲರೂ ಕೂಡ RSS ಸಂಘಟನೆಯಿಂದ ಬಂದಂತವ್ರು ಮತ್ತೆ ವಿಶ್ವ ಹಿಂದೂ ಪರಿಷತ್ತಲ್ಲಿ ಗುರುತಿಸ್ಕೊಂಡಂತವ್ರು ಇವ್ರುಗಳೇ ಆಗಿದ್ದಾರೆ. ಬೇರೆ ಯಾರೇ ದಲಿತರಾಗ್ಲಿ ಮುಸ್ಲಿಮ್ಸ್ ಆಗಿ ಯಾರು ಕೂಡ ಇಲ್ಲಿ ಕೆಲಸ ಮಾಡೋ ಹಾಗಿಲ್ಲ, ಸೇರಿಸ್ಕೊಳ್ತಿಲ್ಲ. ದಲಿತರಿಗೆ ಮುಸ್ಲಿಮರಿಗೆ ದೇವಸ್ಥಾನದೊಳಗಡೆ ಎಂಟ್ರಿನೇ ಇಲ್ಲ. ಹಾಗಿದ್ದಾಗ ಇದೆಲ್ಲದನ್ನು ಮಾಡ್ತಿರೋದು ಯಾರು ಅಂತ ನೀವು ಊಹೆ ಮಾಡ್ಬೋದು. ಇವ್ರ ಹಿಂದೆ ಇರುವಂತ ಪವರ್ಫುಲ್ ವ್ಯಕ್ತಿ ಯಾರು ಅಂತ ನೋಡುವಾಗ ಇದು ಮತ್ತೆ ಹೋಗಿ ಎಲ್ಲಾ ಕಡೆ ಒಂದು BJP ಪಕ್ಷ ಮತ್ತೆ ರಾಜಕೀಯಕ್ಕೆ ನಂಟನ್ನ ಇದೆಯಾ ಅನ್ನೋಂತ ಅನುಮಾನ ಉಂಟು ಮಾಡುತ್ತೆ. ಇಷ್ಟೆಲ್ಲ ರಾಜಾರೋಷವಾಗಿ ನಡೀತಿದ್ರು ಕೂಡ ಯಾಕೆ ಪತ್ತೆ ಆಗಿಲ್ಲ ಅಥವಾ ಯಾರು ಯಾಕೆ ಬಾಯಿ ಬಿಟ್ಟಿಲ್ಲ, ಎಲ್ಲರೂ ಒಬ್ರಿಗೊಬ್ರು ಸಹಕಾರ ನೀಡ್ತಿದಾರಾ, ಮತ್ತೆ ಇದೆಲ್ಲದ್ರ ಹಿಂದೆ ಯಾರೋ ಒಬ್ರು ಪವರ್ಫುಲ್ ಆದಂತ ವ್ಯಕ್ತಿ ಇದ್ದಾರೆ ಅಂತ ಅನುಮಾನ ಬರೋ ಸಹಜನೆ. ಹಾಗೆ ಅನುಮಾನ ಬರುವ ಮಧ್ಯದಲ್ಲೇನೆ ಒಂದು ಮಾಧ್ಯಮಕ್ಕೆ ಬಿಜೆಪಿಯ ಮಾಜಿ MP ಬಿಜೆಪಿಯ ನಾಯಕ ಬ್ರಿಜ್ಭೂಷಣ್ ಸಿಂಗ್ ಒಂದು ಹೇಳಿಕೆನ ನೀಡ್ತಾರೆ. देखिए, अगर मैं सत्य बोल दूंगा तो बहुत परेशानी में आ जाऊंगा, क्योंकि वो बहुत बड़े लोग हैं। तो सत्य बोलने की हिम्मत अभी हमारी नहीं है, कभी समय आएगा तो बोलेंगे. ಸತ್ಯನ ನಾನು ಹೇಳೋಕ್ಕಾಗಲ್ಲ. ಸತ್ಯ ಹೇಳಿದ್ರೆ ಒಂದು ದೊಡ್ಡ ಡ್ಯಾಮೇಜ್ ಆಗುತ್ತೆ. ಆಮೇಲೆ ನನ್ನ ಜೀವಕ್ಕೆ ಅಪಾಯ ಇದೆ, ನನ್ನ ಜೀವ ಹೋಗ್ಬೋದು ಅನ್ನೋ ಭಯದಿಂದ ನಾನು ಹೇಳ್ತಾ ಇಲ್ಲ, ನನ್ನನ್ನು ಕೇಳಬೇಡಿ ಅಂತ ಹೇಳ್ತಾರೆ. ಅಂದ್ರೆ ಅದ್ರ ಜೊತೆಗೆ ಅವ್ರು ಹೇಳೋದು ಇದ್ರ ಹಿಂದೆ ತುಂಬಾ ಪವರ್ಫುಲ್ ವ್ಯಕ್ತಿಗಳಿದ್ದಾರೆ ಅಂತ ನೇರವಾಗಿ ಹೇಳಿದ್ದಾರೆ ಅವರು. ಈಗ ಇನ್ನೊಂದು ಪ್ರಕರಣ ವರದಿಯಾಗಿದೆ, ಅದು ಮಥುರಾದ ಶ್ರೀ ಕೃಷ್ಣ ದೇವಸ್ಥಾನದಲ್ಲಿ ಕೂಡ ಇದೇ ರೀತಿ ಹಲವು ವರ್ಷಗಳಿಂದ ಹಣ ಅಂದ್ರೆ ಭಕ್ತರು ನೀಡಿದಂತ ದಾನ, ಹುಂಡಿಯ ಹಣ ಮತ್ತೆ ಬಂಗಾರದ ಒಡವೆ, ಬೆಳ್ಳಿಯ ವಸ್ತುಗಳನ್ನ ಕದಿಯಲಾಗ್ತಿದೆ ಅಂತೇಳಿ ಅಲ್ಲೇ ಇದ್ದಂತ ವ್ಯಕ್ತಿ ಮತ್ತೆ ಶ್ರೀ ಕೃಷ್ಣ ಜನ್ಮಭೂಮಿಗೆ ನಿರ್ಮಾಣಕ್ಕಾಗಿ ಹೋರಾಟ ಮಾಡಿದಂತ ವ್ಯಕ್ತಿ ಈಗ ದೂರನ್ನ ನೀಡಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಹಾಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ತಿದ್ದಾರೆ. ದೂರನ್ನ ನೀಡಿರುವಂತ ವ್ಯಕ್ತಿ ದಿನೇಶ್ ಪಲಹಾರ್ ಮಹಾರಾಜ್.
ಇವರು ಹಲವು ವರ್ಷ ಇದು ಶ್ರೀ ಕೃಷ್ಣ ಜನ್ಮಭೂಮಿಗೆ ಆಗ್ಬೇಕು ಅಂತೇಳಿ ಹೋರಾಟ ಮಾಡದಂತರು, ಪ್ರತಿಭಟನೆ ಮಾಡಿ ಉಪವಾಸ ಇದ್ದು, ಉಪವಾಸ ಅಂತಂದ್ರೆ ಬೇಳೆಕಾಳುಗಳನ್ನೇನು ತಿಂದೆ ಫಲಹಾರನ ತಿನ್ಕೊಂಡು ಅವ್ರು ಹಲವು ವರ್ಷ ಇರ್ತಾರೆ, ಸುಮಾರು 4 ವರ್ಷ ಅಂತ ಅನ್ಸುತ್ತೆ. ಅದಕ್ಕಾಗಿ ಅವರಿಗೆ ಫಲಹಾರ ಅನ್ನೋದು ಅವ್ರ ಹೆಸರಲ್ಲಿ ಬಂದಿದೆ. ಅವರು ಈಗ ಹೇಳ್ತಿರೋ ಪ್ರಕಾರ ಇಲ್ಲಿ ಹುಂಡಿಯ ಹಣ ಮತ್ತೆ ಒಡವೆಗಳನ್ನ ಎಣಿಕೆ ಮಾಡುವಾಗ, ತಪಾಸಣೆ ಮಾಡುವಾಗ CCTV ಕ್ಯಾಮ್ರಾಗಳನ್ನ ಆಫ್ ಮಾಡ್ತಿದ್ದಾರೆ. ಹಲವು ವರ್ಷಗಳಿಂದ ಇದು ನಡ್ಕೊಂಡು ಬಂದಿದೆ. ಯಾವುದೇ ದಾಖಲೆನ ಸರಿಯಾಗಿ ಇಡ್ತಾ ಇಲ್ಲ. ಹಾಗಾಗಿ CBI ತನಿಖೆ ಆಗ್ಬೇಕು. CBI ತನಿಖೆ ಆಗ್ಲಿಲ್ಲ ಅಂತಂದ್ರೆ ನಾನು ಕೋರ್ಟ್ ಮೆಟ್ಲೇರ್ತೀನಿ ಅಂತ ಹೇಳಿ ಇವರು ಸೀರಿಯಸ್ ಆಗಿ ಹೇಳ್ತಾ ಇದಾರೆ. ತಮ್ಮ ರಕ್ತದಲ್ಲಿ ದೂರನ್ನ ಬರೆದು, ಪತ್ರ ಬರೆದು ಇವರು ಅದನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ಗೆ ಕೊಟ್ಟಿದ್ದಾರೆ. ಅವರು ಅಲ್ಲಿ CBI ತನಿಖೆಗೆ ಆದೇಶ ನೀಡ್ಲಿಲ್ಲ ಅಂದ್ರೆ ಕೋರ್ಟಿಗೂ ಹೋಗ್ತೀನಿ ನಾನು ಅಂತ ಅವ್ರು ಹೇಳ್ತಾರೆ. ಸಾಕ್ಷಿಗಳು ನನ್ನ ಹತ್ರ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಈ ಭಕ್ತರು ತಮ್ಮ ದೇವರ ಮೇಲಿನ ನಂಬಿಕೆ, ಶ್ರದ್ಧೆಯಿಂದ ಅಲ್ಲಿ ತಾವು ಕಷ್ಟಪಟ್ಟು ಬೆವರಿಂದ ದುಡಿದಂತ ಹಣವನ್ನ ತಂದು ದಾನ ಕೊಡ್ತಾರೆ. ಇಲ್ಲಿ ರಾಜಸ್ಥಾನದ ದಲಿತರು ಆ ಶ್ರೀರಾಮ ಜನ್ಮಭೂಮಿಗೆ ತಮ್ಮ ದೇಣಿಗೆನ ಕೊಡಕ್ಕೆ ಅಂತ ಹೋಗ್ತಾರೆ. ಆದ್ರೆ ಅವ್ರು ದಲಿತರು ಕೊಡ್ತಿರೋ ಹಣ ಅನ್ಬಿಟ್ಟು ಅಶುದ್ಧ ಅಂತೇಳಿ ಶ್ರೀರಾಮ ಮಂದಿರದ ಟ್ರಸ್ಟ್ ತಗೊಳ್ಳೋದಿಲ್ಲ ಆ ಹಣವನ್ನ. ಇದೆಂತ ವಿಪರ್ಯಾಸ ನೋಡಿ. ಇಂಥ ಒಂದು ಶ್ರೀರಾಮ ಮಂದಿರಕ್ಕೆ ಎಲ್ಲೆಲ್ಲಿಂದನೋ ಬರೋ ಜನ ತಮ್ಮ ಬೆವರಿನ ದುಡಿದಂತ ಹಣವನ್ನ ದಾನವಾಗಿ ಕೊಡ್ತಾರೆ. ಹಾಗಿದ್ದಾಗ ಆ ಹಣ ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಇಲ್ಲಿರುವಂತ ಕಳ್ಳಕಾಕರಿಗೆ ಐಷಾರಾಮಿ ಬದುಕಿಗೆ ಖರ್ಚಾಗ್ತಾ ಇದೆ. ಅಂದ್ರೆ ಎಷ್ಟು ಸುಲಭವಾಗಿ ಅವರು ಲೂಟಿ ಮಾಡ್ತಾ ಇದಾರೆ, ಕಳ್ತನ ಮಾಡ್ತಾ ಇದಾರೆ ಆ ದುಡ್ಡನ್ನ. ಇವರ ನಂಬಿಕೆಗೆ ದ್ರೋಹ ಮಾಡ್ತಾ ಇದಾರೆ. ಆದ್ರೆ ನಮ್ಮ ದೇಶದಲ್ಲಿ ಊಟ ಇಲ್ದೆ, ಎಜುಕೇಶನ್ ಇಲ್ದೆ, ಒಂದು ಸೂರಿಲ್ದೆ ಲಕ್ಷಾಂತರ ಜನ ದಿನ ಎಷ್ಟು ಕಷ್ಟ ಪಡ್ತಾ ಇದಾರೆ, ಬವಣೆ ಪಡ್ತಾ ಇದಾರೆ. ಆದ್ರೆ ಅವ್ರಿಗೆ ಯಾರು ಅಷ್ಟು ಸುಲಭವಾಗಿ ಹಣ ಕೊಡೋದಿಲ್ಲ. ಅದೇ ಹಣವನ್ನ ಇವರಿಗೆ ವಿನಿಯೋಗಿಸಿದ್ರೆ ನಿಜವಾಗ್ಲೂ ಸಾರ್ಥಕತೆಯನ್ನ ಕಂಡ್ಕೊಂಡಂಗೆ. ನಿಜವಾಗ್ಲೂ ಈಗ ದೇವಸ್ಥಾನದಲ್ಲಿ ಕೊಟ್ಟಂತ ಹಣ ಈ ರೀತಿ ಯಾರ್ದೋ ಐಷಾರಾಮಿ ಬದುಕಿಗೆ ಖರ್ಚಾದ್ರೆ ಅದು ಸಾರ್ಥಕತೆಯನ್ನ ಪಡ್ಕೊಳಕ್ ಸಾಧ್ಯನಾ? ಇದನ್ನ ಭಕ್ತರು ಯೋಚನೆ ಮಾಡ್ಬೇಕಾಗಿದೆ ಇವತ್ತು. ಸ್ನೇಹಿತರೆ, ಇನ್ನಷ್ಟು ಇಂಥ ವಿಷಯಗಳೊಂದಿಗೆ ನಾನು ಬರ್ತೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.